ಎಸ್ ನಮಗೆ ನ್ಯಾಯ ಬೇಕು, ಒಂದು ಕಮಿಟಿ ಬೇಕು, ಹೆಣ್ಮಕ್ಳಿಗೆ ಒಂದು ಕಮಿಟಿ ಬೇಕೇ ಬೇಕು ಅಂತ ಹೇಳಿ ಒಂದಷ್ಟು ನಟಿಯರು ಇದೀಗ ಮೌನವನ್ನು ಮುರಿದು ಮಾತನಾಡ್ತಾ ಇದ್ದಾರೆ. ಅದರಲ್ಲಿ ನೀತು ಕೂಡ ಮುಂಚೂಣಿಯಲ್ಲಿ ನಿಂತು ಮಾತನಾಡ್ತಾ ಇದ್ದಾರೆ. ಸೊ ನನ್ನ ಜೊತೆ ನೀತು ಅವರಿದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನೀತು ಅವರಿಗೆ ಗಮನಿಸಬಹುದು, ಎಷ್ಟೋ ಹೆಣ್ಮಕ್ಳು ನಾವು ಆಫ್ ದಿ ಕ್ಯಾಮ್ರಾ ಮಾತಾಡಿಸೋ ಸಂದರ್ಭದಲ್ಲಿ ಬೇಡ ರೆಕಾರ್ಡ್ ಮಾಡ್ಕೋಬೇಡಿ ದಯವಿಟ್ಟು, ನಮಗೂ ಸಮಸ್ಯೆ ಆಗಿದೆ, ಬಟ್ ಹೇಳಿದರೆ ಎಲ್ಲಿ ಅವಕಾಶಗಳು ಸಿಗೋದಿಲ್ಲ ಅಂತ ಹೇಳಿ ಹೇಳ್ಕೊಳ್ಳೋಕ್ಕೆ ಭಯ ಪಡ್ತಾ ಇದ್ದಾರೆ. ಸೊ ಈಗ ನಿಮ್ಮ ಥರ ಧೈರ್ಯ ಮಾಡಿ ಮುಂದೆ ಬಂದರೆ ಅಟ್ಲೀಸ್ಟ್ ಅವ್ರಿಗೆ ಅವಕಾಶಗಳು ಹೋಗ್ಬಿಡುತ್ತೆ ಅಂತ ಅವ್ರಿಗೊಂದು ಭಯ. ನಿಜಾನ ಅದು ಅವಕಾಶಗಳು ಕಳ್ಕೋತಾರ ಅಂತ? ಹೌದು, ಡೆಫಿನೆಟ್ಲಿ. ಯಾಕಂದರೆ 2017 ನಾನು ಶ್ರುತಿ ಅವರು ಮಾತಾಡಿದಾಗ ಐ ಥಿಂಕ್ ಮೀ ಟೂ ಅನ್ನೋದು ಎಲ್ಲಿಂದ ಸ್ಟಾರ್ಟ್ ಆಯಿತು ಅನ್ನೋದ್ರ ಬಗ್ಗೆ ನಾನು ಕೂಡ ಮಾತಾಡಿದ್ದೆ. ಆ್ಯಂಡ್ ಅವಾಗ ನನಗೂ ಕರೆ ಬಂದಿತ್ತು ದಟ್ ಸುಮ್ಮನೆ ಬ್ಯಾನ್ ಎಲ್ಲ ಆಗ್ಬಿಡ್ತೀಯ ಅಂತ. ಅವಾಗ ನಾನು ಕೇಳಿದ್ದೆ, ಯಾರು ನನಗೆ ಕರೆ ಮಾಡಿದ್ರು ಅವ್ರಿಗೆ ಕೇಳಿದ್ದೆ, ಬ್ಯಾನ್ ಆಗೋದೇನೋ ನನಗೆ ಎಲ್ಲಿ ಏನು ರಾಶಿ ಸಿನಿಮಾಗಳು ಮಾಡ್ತಾ ಇದ್ದೀನ ನಾನು ಹಂಗಿದ್ರು ಅಂತ. ಸೊ ನನಗೆ ಬ್ಯಾನ್ ಭಯ ಇಲ್ಲ, ಅಥವಾ ಅವಕಾಶಗಳು ಸಿಗಲ್ಲ ಅಂತ ಭಯ ಇಲ್ಲ. ಬಟ್ ಡೆಫಿನೆಟ್ಲಿ ಹೌದು, ಶೇಮ್ ಕೂಡ ಮಾಡ್ತಾರೆ, ಥ್ರೆಟನ್ ಮಾಡ್ತಾರೆ. ಇವತ್ತಿಲ್ಲಿ ನನಗೆ ತುಂಬ ಥ್ರೆಟ್ ಮಾಡಿದ್ರು. ನಾನು ನಿಂತ್ಕೋಬೇಕಾದ್ರೆ ತುಂಬ ಬೈಯೋ ಥರ, ಲೈಕ್ ಹಕ್ಕಲ್ಲಿ ಬೈಯೋ ಥರ ಮಾತಾಡಿದ್ರು ಇಲ್ಲಿ ಕೂಡ. ಸರಿ, ಮಾತಾಡಲಿ ಅಂತ ನಾನು ಕಾಯ್ತಾ ಇದ್ದೆ. ಬಿಕಾಸ್ ನನಗೆ ಗೊತ್ತು ದ್ಯಾಟ್ ನಮ್ಮ ವಾಯ್ಸ್ ಕೇಳಿಸ್ಕೋಬೇಕು ಅಂತ ಬಂದಾಗ ಬಂದೇ ಬರುತ್ತೆ ಅದು ಅಂತ. ಆ್ಯಂಡ್ ನಾನು ಮಾತಾಡಿದ್ದೀನಿ, ಪರ್ಟಿಕ್ಯುಲರ್ ಇನ್ಸಿಡೆಂಟ್ಸ್ ಕೂಡ ಹೇಳಿದ್ದೀನಿ. ಓಕೆ, ಅಂದರೆ ನೀವು ಮಹಿಳಾ ಆಯೋಗದ ಅಧ್ಯಕ್ಷರು ಮುಂದೆನೇ ಆ ಥರ ಥ್ರೆಟ್ ಮಾಡೋ ಥರ ಮಾತಾಡಿದ್ದಾರೆ ಅಂತ ಹೇಳಿದ್ರೆ, ನೀವು ಎಲ್ಲಿ ಇನ್ನೂ ಕೂಡ ವಾಯ್ಸ್ ರೈಸ್ ಮಾಡಬಹುದಿತ್ತಲ್ಲ, ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡಬಹುದಿತ್ತಲ್ಲ ಅಂತ ಹೇಳಿ. ಸೊ ನಾನು ಹೇಳೋದು, ವಾಯ್ಸ್ ರೈಸ್ ಮಾಡಿದ ತಕ್ಷಣ ಮಾತ್ರ ಅವರು ಸತ್ಯ ಮಾತಾಡ್ತಾ ಇದ್ದಾರೆ ಅಂತಲ್ಲ. ಇಟ್ಸ್ ವಿರೋಧ ಬಂದಾಗ ಅದಿನ್ನೂ ಹೆಚ್ಚಿನ ಸಲ ನಾವು ನೋಡಿದ್ದೀವಿ. ನಮ್ಮ ನೋವು ಬಗ್ಗೆ ನಾವು ಹೇಳ್ಕೊಂಡಾಗ ವಿರೋಧಿಸೋವರು, ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ಆಗಿಲ್ಲದೆ ಇದ್ದಾಗ ಅವ್ರ ವಾಯ್ಸ್ ಜೋರಾಗೇ ಇರುತ್ತೆ. ನೀನೇನು ಮಾಡ್ತಾ ಇದ್ದೆ ಅವಾಗ, ನೀನು ಆವಾಗಲೇ ಯಾಕೆ ಹೇಳಿಲ್ಲ? ಹೇಳಿದ್ದೀವಿ, ಯಾರು ಕೇಳಿಸ್ಕೊಂಡಿಲ್ಲ. ಸೊ ನೀನೇನು ಮಾಡ್ತಾ ಇದ್ದೆ, ಏನು ನಾನು ಸ್ವಲ್ಪ ಉದ್ದ ಇದ್ದೀನಿ, ಸ್ಟ್ರಾಂಗ್ ಆಗಿದ್ದೀನಿ ಅಂದ ಮಾತ್ರಕ್ಕೆ ನಾನು ಎದ್ದು 4 ಬಡಿಯೋಕ್ಕೆ ನನಗಾಗಲ್ಲ. ಸೊ ಐ ವಿಲ್ ಡೂ ಸಮಥಿಂಗ್ ಎಲ್ಸ್. ನನಗಾಗೋದಿಲ್ಲ ಸಡನ್ಲಿ. ನಂಗೆ ತುಂಬ ಭಯ ಇದೆ. ಐ ವಾಸ್ ಗ್ರೋಪ್ಡ್ ಆಸ್ ಅ ಕಿಡ್. ಸೊ ನಾನು ಚಿಕ್ಕವಳಿರ್ಬೇಕಾದ್ರೆ ನನಗೆ ಮಾಲೆಸ್ಟೇಷನ್ ನನಗಾಗಿದಾಗ ನನಗೆ ತುಂಬ ಭಯ ಇದೆ ಮಾಲೆಸ್ಟೇಷನ್ ಬಗ್ಗೆ. ಸೊ ನನಗಿದು ಇಟ್ಸ್ ಅ ವೆರಿ ನೋವು ಕೊಡುವಂಥ ವಿಚಾರ. ಸೊ ಯಾವುದೇ ಹುಡುಗಿಗೆ ನಿಂಗೆ ಚಾನ್ಸ್ ಕೊಡ್ತೀನಿ ಅಂತ ಪಾಪ ಯಾವುದೋ ಹಳ್ಳಿಯಿಂದ ಬಸ್ಸಲ್ಲಿ ಕರ್ಕೊಂಬಂದು ನಾನು ನೋಡಿದ್ದೀನಿ ಕಣ್ಣಲ್ಲಿ ಇದನ್ನು. ಆ್ಯಂಡ್ ಹೆಣ್ಮಕ್ಳಿಗೂ ಕೆಲವು ಸಲ ಗೊತ್ತಾಗಲ್ಲ, ಅವ್ರೇನು ಅನ್ಕೋತಾರೆ, ಅವ್ರು ದೊಡ್ಡ ನಟಿಯರು ಹೀಗೆ ಮಾಡಿದ್ದಾರೆ ಅನಿಸುತ್ತೆ. ನೋ, ಯು ಡೋಂಟ್ ಹ್ಯಾವ್ ಟು ಡೂ ದ್ಯಾಟ್. ನಿಮ್ಮ ಸೆಲ್ಫ್ ವರ್ತ್ನ ಡಸ್ಟ್ಬಿನಲ್ಲಿ ಬಿಸಾಕಬೇಡಿ ಅಂತ ನಾನು ಹೇಳ್ತಾ ಇರೋದು. ಮ್ಯಾಮ್, ಇವಾಗ ಅಲ್ಲೇ ನಾವು ನಿಮ್ಮ ಮಾತಾಡಿಸ್ಬೇಕು ಅಂತ ನಿಂತಾಗಲೇ ಒಂದಷ್ಟು ಜನ ಅಲ್ಲಿದ್ದವ್ರೆ, ಯಾರೋ ಪ್ರೊಡ್ಯೂಸರ್ ಹೆಸರು ಹೇಳ್ತಿದ್ದಾರೆ, ಧೈರ್ಯ ಇದ್ದರೆ ಹೇಳಿ, ಮುಂದೆ ಬಂದು ಹೇಳಿ ಹೆಸರು ಹೇಳಿ, ಅದರಲ್ಲಿ ಏನಿದೆ ಇಷ್ಟೇ ಹೇಳ್ತಿದ್ದಾರೆ ಹೇಳಿ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಮ ರಿಯಾಕ್ಷನ್ ಅಂಥವ್ರಿಗೆ ಯಾವ ರೀತಿ? ಸೊ ಧೈರ್ಯ ಇದ್ದಿದ್ದಕ್ಕೆ ನಾನು ಇವತ್ತು ಅಷ್ಟು ಅಪೋಸಿಷನ್ ಮಧ್ಯನೂ ಅಷ್ಟು ಥ್ರೆಟ್ ಮಧ್ಯನೂ ನಾನು ಮಾತಾಡಿದ್ದೆ. ಅವ್ರ ಹತ್ರ ಹೇಳಿದ್ದೀನಿ, ಎಲ್ಲರೂ ಕೇಳಿಸ್ಕೊಳ್ಳೋ ಥರ ನಾನು ಹೇಳಿದ್ದೀನಿ ಏನಾಗಿದೆ ಅಂತ. ಸೊ ಕಮಿಟಿ ಅಂತ ಬಂದಾಗ ಇದೆಲ್ಲ ಆಚೆ ಬರುತ್ತೆ, ಹೆಸರುಗಳು ಅವಶ್ಯಕತೆ ಬಿದ್ದರೆ. ನನಗೇನು ಅವ್ರ ಬಗ್ಗೆ ಹೇಳಿ ಅವ್ರ ಫ್ಯಾಮ್ಲಿ ಹಾಳು ಮಾಡಬೇಕು ಅಥವಾ ಅವರ ಹೆಸರು ಹಾಳು ಮಾಡಬೇಕು ನನಗಿಲ್ಲ. ಬಟ್ ಇಲ್ಲವೇ ಇಲ್ಲ ಅಂತ ಹೇಳೋವಾಗ ಆವಾಗ ನಾವು ವಿತ್ ಮ್ಯಾಟರ್ ನಾನು ಹೇಳಬೇಕಾಗುತ್ತೆ. ಇನ್ನೊಂದು ಖ್ಯಾತ ನಿರ್ಮಾಪಕರೇ ಹೇಳ್ತಾ ಇದ್ರು, ವಯಸ್ಸಾವಾಗ ಗಂಟ ದುಡ್ಡು ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ವಯಸ್ಸಾದ್ಮೇಲೆ ಹೋಗಿ ಮನೇಲಿ ಕೂತ್ಕೊಂಡು ಮೀಟು ಅಂತ ಹೇಳ್ತಾರೆ, ಅಂಥವ್ರು ಜಾಸ್ತಿ ಆಗಿದ್ದಾರೆ ಅಂತ ಕೂಡ ಹೇಳಿದ್ರು. ನಿಮ್ಮ ವಿರೋಧ ಆ ಮಾತಿಗೆ? ವಿರೋಧ ಇಲ್ಲ, ಇನ್ಸೆನ್ಸಿಟಿವ್ ಜನರ ಬಗ್ಗೆ ನಾವು ಮಾತಾಡಿ ಪ್ರಯೋಜನ ಇಲ್ಲ ಅಂತ ಹೇಳ್ತೀನಿ ನಾನು. ಯಾಕಂತಂದರೆ ಬೀಯಿಂಗ್ ನಾನು ಬರೀ ಆ್ಯಕ್ಟ್ರೆಸ್ ಅಂತ ಅಲ್ಲ, ನಾನು ಆಲ್ಸೋ ನಾನು ಶಮನಿಸಮ್ ಕಲ್ತ್ಕೊಂಡಿದ್ದೀನಿ. ಆಲ್ಸೋ ಐ ಆಮ್ ವರ್ಕಿಂಗ್ ಇನ್ ದ ಸೈಕಲಾಜಿಕಲ್ ಡಿಪಾರ್ಟ್ಮೆಂಟ್ ಇನ್ ಮೈ ಓನ್ ವೇ. ಓಕೆ, ಸೊ ಡಿಪಾರ್ಟ್ಮೆಂಟ್ ಅಂದರೆ ನಾನು ಆಫೀಸ್ ಥರ ಹೇಳ್ತಿಲ್ಲ. ಇನ್ ಮೈ ಓನ್ ವೇ ಐ ವರ್ಕ್ ವಿತ್ ದ ಮೈಂಡ್. ಸೊ ಮನೆಯಲ್ಲೂ ಕೂಡ ನಾನು ನೋಡಿದ್ದೀನಿ, ಎಷ್ಟೋ ಸಲ ತಾಯಿಯಂದರು ತುಂಬ ಸಹಿಸ್ಕೊಂಡು ಜೀವನ ನಡೆಸಿರೋದಕ್ಕೆ ಎಷ್ಟೋ ಫ್ಯಾಮ್ಲಿಗಳು ಮುರಿದಿಲ್ಲ. ಸೊ ಹಂಗಂದ ಮಾತ್ರಕ್ಕೆ ಅವ್ರಿಗೆ ಬೇಜಾರಿಲ್ಲ ಅಥವಾ ಅವ್ರನ್ನ ಯಾರೋ ಅಬ್ಯೂಸ್ ಮಾಡಿಲ್ಲ ಅಂತಲ್ಲ. ಸೊ ಸೇಮ್ ಥಿಂಗ್ ಎಲ್ಲ ಕಡೆನೂ. ಓಕೆ ಮ್ಯಾಮ್, ಮಾತೃ ಸಂಸ್ಥೆಗೆ ಬಂದರೆ ಏನು ಇಲ್ಲಿ ಪ್ರಯೋಜನ ಇಲ್ಲ ಅನ್ನೋ ಥರ ವಾತಾವರಣ ಏನಾದ್ರು ಇದೆಯಾ, ಅಥವಾ ನ್ಯಾಯ ಸಿಗಬಹುದು, ನಾವು ಏನಾದರೂ ಮುಕ್ತವಾಗಿ ಹೇಳ್ಕೋಬಹುದು ಅಂತ ಅನಿಸುತ್ತಾ ಹೇಗೆ ಅಂತ ಹೇಳಿ? ಐ ಡೋಂಟ್ ನೋ, ಬಿಕಾಸ್ ಇದು ನಾವು ಫೈಟ್ ಮಾಡ್ತಾ ಇರೋದು ನಮಗೆ ಸೊಲ್ಯೂಷನ್ ಕೊಡಿ ಅಂತಲ್ಲ. ನಾವು ಫೈಟ್ ಮಾಡ್ತಾ ಇರೋದು ಇನ್ಮೇಲೆ ಈ ಥರ ಆಗಲೇಬಾರ್ದು ಅಂತ, ಅನ್ಪ್ರೊಫೆಷ್ನಲ್ ಬಿಹೇವಿಯರ್ ಆಗಲೇಬಾರ್ದು ಅಂತ. ಸಿನಿಮಾ ಅಂದ ತಕ್ಷಣ ನಾವು ತುಂಬ ಇವತ್ತು ಹೇಳಿದ್ರು ನಾವು ಬೇರೆ, ಹಂಗೆ ನಮ್ಮದು ಬೇರೆ ಇಂಡಸ್ಟ್ರಿ ನಿಜ, ನಮ್ಮದು ಕಲ್ಪನಾ ಲೋಕ ನಿಜ, ಆದರೆ ಮನುಷ್ಯರು ನಾವೆಲ್ಲರೂ ಮನುಷ್ಯರೇ. ಸೊ ವಾಟ್ ಎವರ್ ಇಟ್ ಈಸ್, ರೂಲ್ಸ್ ನಮಗೂ ಅನ್ವಯ ಆಗುತ್ತೆ. ನೀವು ಸಿನಿಮಾದವ್ರು ಅಂತ ಹೇಳಿಬಿಟ್ಟು ನೀವು ಹೆಂಗೆ ಬೇಕಾದ್ರೂ ಒಂದು ಗಾಡಿ ಓಡಿಸೋಕ್ಕಾಗುತ್ತಾ? ಇಲ್ಲ, ಯು ಕಾಂಟ್ ಡೂ ಎನಿ ಕ್ರೈಮ್ ಲೈಕ್ ದ್ಯಾಟ್. ಸೊ ಇದು ಯಾಕೆ ನಮ್ಮ ಸೇಫ್ಟಿ ಬಂದಾಗ ಮಾತ್ರ ಯಾಕೆ ನಾವು ಸಿನಿಮಾದವರು ನಾವು ಹಿಂಗಲ್ಲ ನಾವು ಹಾಗಲ್ಲ ಅಂತ ಆ ಥರ ಬರಲ್ಲ. ಸಮಯ ಬದಲಾಗಿದೆ. ನೀವು ಇನ್ನೂ ಅದು ಹಳೇದು ಇಟ್ಕೊಂಡು ಅವ್ರು ಹಂಗಿದ್ರು ಇವ್ರು ಹಿಂಗಿದ್ರು ಅಂತ ನಮ್ಗೆ ಹೇಳಲಿಕ್ಕೆ ಆಗಲ್ಲ ಇವಾಗ.
ಅಂದ್ರೆ ಇವಾಗ ಈ ಕಮಿಟಿ ರಚನೆ ಆದ್ರೆ ವ್ಯಾವಹಾರಿಕವಾಗಿ ತೊಂದರೆ ಆಗುತ್ತೆ, ಯಾರು ಮುಂದೆ ಬಂದು ಫಿನಾನ್ಷಿಯಲಿ ಎಲ್ಲ ಕೊಡೋದಕ್ಕೆ ಮುಂದೆ ಬರಲ್ಲ, ಹೆದರ್ಕೊಳ್ತಾರೆ ಅನ್ನೋ ತರದೆಲ್ಲ ಮಾತು. ಹೌದಾ, ಹಂಗಾಗುತ್ತಾ ಅಂತ ಹೇಳಿ. ಸೊ ಇದು ನಮ್ಮ ಹತ್ರ ಕೇಳಿ ಏನು ಯೂಸ್? ಇವಾಗ ಶೋಷಣೆ ಮಾಡುವಾಗ, ಹ್ಯಾರಸ್ ಮಾಡುವಾಗ ಯೋಚನೆ ಮಾಡಬೇಕಾಗಿತ್ತು ದಟ್ ಒಂದಲ್ಲ ಒಂದಿನ ಇದು ಕೆಳಗಡೆ ಹೋಗಿರೋದು ಮೇಲೆ ಬಂದೇ ಬರುತ್ತೆ ಅಂತ. ಫೈನಲಿ ಧೈರ್ಯಕ್ಕೋಸ್ಕರ ನಿಮ್ಗಾದಂಥ ಆ ಒಂದು ಯಾವ್ದಾದ್ರು ನೆನಪು ಹೇಳ್ಕೋಬಹುದಾ? ಯಾಕಂದ್ರೆ ಎಲ್ಲರೂ ಕೂಡ ಆ ಕ್ಷಣನ ಪಾಸ್ ಆಗಬೇಕು, ಆ ಕ್ಷಣದಲ್ಲಿ ಅವ್ರು ಅಲ್ಲೇ ಉತ್ತರವನ್ನು ಕೊಟ್ಟು ಬರಬೇಕು. ನಿಮ್ಗಾದಂಥ ಆ ಕೆಟ್ಟ ಅನುಭವ ಯಾವ್ದಾರು ಇದ್ರೆ ಹೇಳ್ಬಹುದಾ ಅಂತ ಹೇಳಿ. ಸೊ ತುಂಬ ಹಿಂದೆ ಅಲ್ಲ, ನಮ್ಮ ಫ್ರೆಂಡ್ಸ್ ಒಂದು ಒಳ್ಳೆ ಸಿನಿಮಾ ಮಾಡ್ತಾ ಇರಬೇಕಾದ್ರೆ ನಾನು ಒಬ್ರು ಪ್ರಖ್ಯಾತ ನಿರ್ಮಾಪಕರ ಹತ್ರ ಒಂದು ಮಾತು ಕೇಳಿದ್ದೆ. ಏನಂದರೆ, ಸರ್ ನಮ್ಮ ಟೀಮ್ನ ಕರ್ಕೊಂಬರ್ಬೋದಾ ಒಂದ್ಸಲ ಅಟ್ಲೀಸ್ಟ್ ಒಂದು ಸ್ಟೋರಿ ಸಿಟ್ಟಿಂಗ್ ಕೇಳ್ತೀರಾ ಡೈರೆಕ್ಟರ್ ಮತ್ತು ಅಸೋಸಿಯೇಟ್ಸ್ ಜೊತೆ ಅಂತ. ಅವ್ರು ಅದು ಏನೂ ಕೇಳಿಲ್ಲ. ಅವ್ರು ಫಸ್ಟ್ ಕೇಳಿದ್ದು ನನ್ನ ಜೊತೆ ಗೋವಾಗೆ ಬರ್ತೀಯ. ಸೊ ನನಗೆ ಅದು ಕೇಳಿ ಇವಾಗ ನಗು ಬರ್ತಾ ಇದೆ. ಬಟ್ ಆವಾಗ ಐ ವಾಸ್ ಲೈಕ್, ಅದು ಕೇಳಿ ನಾನು ಅಷ್ಟೆಲ್ಲ ಗೊತ್ತಿದ್ರು ಒಂದು ಕ್ಷಣಕ್ಕೆ ನಾನು ದಂಗಾಗೋದೆ. ಬಿಕಾಸ್ ಆಮೇಲೆ ಅಫ್ಕೋರ್ಸ್ ನಾನು ಸಾರಿ ಅಂತ ಹೇಳ್ಬಿಟ್ಟಿಟ್ಟೆ. ಬಟ್ ನಾನು ಯಾಕೆ ಸಾರಿ ಕೇಳಬೇಕು? ನಾನು ಅವ್ರಿಗೆ ನೋವು ಮಾಡಿಲ್ಲ, ಏನೂ ಇಲ್ಲ. ಅವ್ರು ನನಗೆ ನೋವು ಮಾಡಿದ್ರು, ನನ್ನ ಒಂದು ಇಂಟಗ್ರಿಟಿಗೆ ಧಕ್ಕೆ ತಂದಿದ್ದು ಅವರು. ಸೊ ನನಗೆ ಒಂದು ಸ್ಟೇಟ್ ಅವಾರ್ಡ್ ವಿನ್ನಿಂಗ್ ಆ್ಯಕ್ಟ್ರೆಸ್ಗೆ ಹಿಂಗೆ ಮಾತಾಡ್ತಾರೆ ಅಂತಂದರೆ ಅವ್ರಿಗೆ ಗೊತ್ತು ನಾನು ಏನಾದರೂ ವಾಪಸ್ ಹೇಳ್ತೀನಿ ಅಂತ ಗೊತ್ತು, ಆದ್ರೂ ನನಗೆ ಕೇಳ್ತಾರೆ ಅಂತಂದರೆ ಹಾಗಾದರೆ ರೈಟರ್ಸ್ ಹೆಣ್ಮಕ್ಳು ಎಷ್ಟು ಜನ ಅಪ್ರೋಚ್ ಮಾಡ್ಬೋದು ಈ ಥರ ಪ್ರೊಡ್ಯೂಸರ್ಸ್ನ? ನೀವು ಹೇಳಿ. ಮ್ಯಾಮ್, ಅವಕಾಶಗಳು ಸಿಗಲ್ಲ ಅನ್ನೋದು ಅದು ನಿಜ ಕೂಡ ಹೌದು ಅಂತ ಅನಿಸುತ್ತೆ. ಪ್ರೆಸೆಂಟ್ ಏನು ಮಾಡ್ತಾ ಇದ್ದೀರಾ ಮ್ಯಾಮ್? ಹೌದು, ನಿಮ್ಗೆ ಅವಕಾಶಗಳು ಸಿಗ್ತಾ ಇಲ್ವಾ? ಇದ್ರ ಬಗ್ಗೆ ಹೇಳೋದಾದ್ರೆ ಸಿ ಒನ್ ಥಿಂಗ್ ಇಸ್ ಇಂಡಸ್ಟ್ರಿ, ನಾನು ಹೇಳಿದ ಹಾಗೆ ಇದು ಇಟ್ಸ್ ಅ ವೆರಿ ಫ್ಯಾಂಟಸಿ ವರ್ಲ್ಡ್. ಸೊ ಹಾಗಾಗಿ ಅಫ್ಕೋರ್ಸ್ ಸಣ್ಣ ಇರಬೇಕು, ಹಂಗಿರ್ಬೇಕು, ಹಿಂಗಿರಬೇಕು, ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಾನು ಕೂಡ ಆಂಬಿಷಿಯಸ್ ಅಲ್ಲ. ಜೊತೆಗೆ ಆಲ್ಸೋ ನಾನು ಯಾರ ಜೊತೆನೂ ಟಚ್ಚಲ್ಲಿ ನನಗೆ ಅವಕಾಶ ಕೊಡಿ ಅಂತ ನಾನು ಕೇಳಿಲ್ಲ. ಅದು ನಾನು ಆತ್ಮಾಭಿಮಾನ ಅಂತಲ್ಲ, ಇಟ್ಸ್ ಜಸ್ಟ್ ದ್ಯಾಟ್ ಬರುತ್ತೆ ಅಂತ. ಬಟ್ ಇನ್ ದ ಹೋಲ್ ಲಾಸ್ಟ್ 7 to 8 yearsಲ್ಲಿ ನಾನು ತುಂಬ ಡೀಪಾಗಿ ಶಾಮನಿಸಮ್ ಅನ್ನೋ ಒಂದು ಸಬ್ಜೆಕ್ಟ್ ನಾವು ಅದು ನನ್ನ ಲೈಫಲ್ಲಿ ಆಗಿದ್ದು, ಅಂದರೆ ತನ್ನಷ್ಟಕ್ಕೆ ಆಯಿತು, ಅದು ಬಂತು ನನ್ನ ಲೈಫಲ್ಲಿ. ಹಾಗಾಗಿ ನಾನು ಅದನ್ನು ತುಂಬ ಕಲಿತು ನಾವು ಪ್ರೊಫೆಷ್ನಲಿ ಐ ಆಮ್ ಡೂಯಿಂಗ್ ದಿಸ್ ವರ್ಕ್. ಸೊ ಡೈಲಿ ಐ ಆಮ್ ವರ್ಕಿಂಗ್ ಆ್ಯಂಡ್ ಐ ಆಮ್ ಹ್ಯಾಪಿ. ಸಿನಿಮಾಗಳು ಮಾಡೋ ಆಸೆ ಇಲ್ವಾ ಹೇಗೆ? ಡೆಫಿನೆಟ್ಲಿ ಇದೆ. ಸಿನಿಮಾ ಇಸ್ ಮೈ ಮೇನ್ ಇದು. ಬಟ್ ಏನಂತಂದರೆ ಇವಾಗ ನಾನು ಪ್ರಪಂಚನ ನೋಡೋ ರೀತಿ ಕೂಡ ಒಂಥರ ತುಂಬ ಒಂದು ಎಂಪತಿಯಿಂದ, ತುಂಬ ಒಂದು ಕಂಪ್ಯಾಷನಿಂದ ನಾನು ನೋಡೋಕ್ಕೆ ಇಷ್ಟಪಡ್ತೀನಿ. ಸೊ ನಾವು ಸಿನಿಮಾದಲ್ಲಿ ಇದ್ದೀವಿ ಅಂದ ಮಾತ್ರಕ್ಕೆ ನಾವು ಎಲ್ಲ ನೀನು ಮನ್ಸು ಗಟ್ಟಿ ಮಾಡಬೇಕು ಅಂದರೆ ಆ ಥರ ಏನು ಅವಶ್ಯಕತೆ ಇಲ್ಲ. ಬಿಕಾಸ್ ನಾವಿರೋದು ಕಲಾವಿದರು ಇಮೋಷನ್ಸ್ನ ಇದು ಮಾಡೋಕ್ಕೆ. ಇಮೋಷನ್ನೇ ಕಟ್ಟಿಡು ಅಂತ ಹೇಳಿದ್ರೆ ಚೆನ್ನಾಗಿರೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಸೊ ಇದು ನೀತು ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಯಶೋಧ ಪೂಜಾರಿ, ಬೆಂಗಳೂರು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.